ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕೋಟೆಯು ಮುಂದೆ ಬಂದರು, ಏಸು ನಿನ್ನ ಮುಂದೆ ಹೋಗುವ. ಕೋಟೆಯು ಮುಂದೆ ಬಂದರು, ಏಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಕೃಪೆಯಿಂದ ಬಿದ್ದು ಹೋಗುವುದು. ಹೆದರದಿರು, ಕದಲದಿರು, ಕೃಪೆಯಿಂದ ಬಿದ್ದು ಹೋಗುವುದು. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಯೆಶಾಯನ ಪ್ರವಾದನೆಯ ಗ್ರಂಥ 61ನೇ ಅಧ್ಯಾಯ ವಚನಗಳು 1-4. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನೂ ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು ಎಂಬುದೇ. ಪ್ರೀತಿಯ ಸಹೋದರ ಸಹೋದರರೇ, ವೇಳೆಯಲ್ಲಿ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ. ಕ್ರಿಸ್ತನು ತಾನೇ ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಆತನಲ್ಲಿ ನಾವು ಪ್ರಾರ್ಥಿಸುವಂತನಾಗಿದ್ದೇನೆ. ಈಗಾಗಲೇ ಯೆಶಾಯ 61ನೇ ಅಧ್ಯಾಯ 1-4 ವಚನಗಳನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಯೆಶಾಯ 61ನೇ ಅಧ್ಯಾಯವು ಮೆಸ್ಸಿಯನ ಕುರಿತು ಹೇಳುವ ಅತ್ಯಂತ ಪ್ರಮುಖ ಪ್ರವಾದನೆಗಳಲ್ಲಿ ಒಂದಾಗಿದೆ. ಸುಮಾರು 700 ವರ್ಷಗಳ ನಂತರ ಯೇಸು ನಜರೇತಿನ ಸಭಾಮಂದಿರದಲ್ಲಿ ಈ ಭಾಗವನ್ನು ಓದೋದನ್ನು ಕೂಡ ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 18-21 ವಚನಗಳಲ್ಲಿ ನಾವು ನೋಡ್ತೇವೆ. ಅದರಲ್ಲೂ ಮುಖ್ಯವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏಕೆ ಬಂದನು ಮತ್ತು ಇಂದಿಗೂ ತನ್ನ ಪವಿತ್ರಾತ್ಮನ ಮೂಲಕ ಏನು ಮಾಡುತ್ತಿದ್ದಾನೆ ಎಂಬುದನ್ನು ಪ್ರಕಟಪಡಿಸುವಂತಹ ಅಧ್ಯಾಯ ಇದಾಗಿದೆ ಪ್ರಿಯರೇ. ಆದ್ದರಿಂದ ಯೆಶಾಯ 61ನೇ ಅಧ್ಯಾಯ ಕೇವಲ ಒಂದು ಪ್ರವಾದನೆಯಲ್ಲ, ಇದು ಕ್ರಿಸ್ತನ ಸೇವೆಯ ಘೋಷಣಾ ಪತ್ರವಾಗಿದೆ ಪ್ರಿಯರೇ. ಮೊದಲನೇದಾಗಿ ನಾವು ನೋಡುವುದಾದರೆ
ಅಭಿಷಕ್ತನಾದ ಕ್ರಿಸ್ತನು ಮತ್ತು ಆತನ ಕಾರ್ಯ ಎಂಬುದಾಗಿ ನಾವು ನೋಡ್ತೀವಿ. ಅದೇ ಮೊದಲನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ. ನೋಡಿ, ಪ್ರವಾದಿಯಾದ ಯೆಶಾಯನು ಮಾತಾಡುತ್ತಿದ್ರೂ ಕೂಡ ಅದು ಯೇಸು ಕ್ರಿಸ್ತನನ್ನ ಸೂಚಿಸುವಂತಹ ಮಾತುಗಳು ಇದಾಗಿದೆ ಪ್ರಿಯರೇ. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ನನ್ನನ್ನು ಅಭಿಷೇಕಿಸಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾನೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನನ್ನ ದೇವರು ಅಭಿಷೇಕಿಸುತ್ತಿದ್ದಾನೆ. ಯಾವ ರೀತಿಯಾಗಿ ಎಂಬುದಾಗಿ ನಾವು ನೋಡುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 17 ವಚನಗಳನ್ನು ನೀವು ಓದುವುದಾದರೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ, ಯೇಸು ಕ್ರಿಸ್ತನು ತನ್ನ ದೀಕ್ಷಾ ಸ್ನಾನದ ಸಮಯದಲ್ಲಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ ಮತ್ತು ಅದೇ ಆತ್ಮನ ಶಕ್ತಿಯಿಂದ ತನ್ನ ಸೇವೆಯನ್ನು ಆರಂಭಿಸಿದನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನು ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅದೇ ರೀತಿಯಾಗಿ ಯಾತಕ್ಕೋಸ್ಕರವಾಗಿ ದೇವರು ಆತನನ್ನು ಅಭಿಷೇಕಿಸಿದನು ಎಂಬುದಾಗಿ ನಾವು ನೋಡುವುದಾದರೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ದೇವರು ಆತನನ್ನು ಅಭಿಷೇಕಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇದು ಕೇವಲ ಆರ್ಥಿಕವಾಗಿ ಬಡವರನ್ನ ಮಾತ್ರ ಸೂಚಿಸೋದಲ್ಲ, ಆತ್ಮದಲ್ಲಿ ಬಡವರಾದಂಥವರಿಗೆ ದೇವರ ಅವಶ್ಯಕತೆಯನ್ನ ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ತಿಳಿಸುವಂಥದ್ದಾಗಿದೆ ಪ್ರೇರೆ. ಅದನ್ನೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದೇ ಎಂಬುದಾಗಿ. ಅಂದರೆ ಆತ್ಮಿಕವಾಗಿ ಆ ಬಡತನದಲ್ಲಿರುವಂಥವರಿಗೆ ಪರಲೋಕದ ಶುಭವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ಅಭಿಷೇಕಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ಮುರಿದ ಹೃದಯದವರಿಗೆ ಸಾಂತ್ವನ ಮಾಡೋದಕ್ಕೋಸ್ಕರವಾಗಿ ಆತನನ್ನ ಅಭಿಷೇಕಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದುಃಖ, ನಿರಾಶೆ, ಮೋಸ, ನಷ್ಟ ಹಾಗೂ ಕಾಯಿಲೆಗಳಲ್ಲಿ ಇದ್ದಂಥವರಿಗೆ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಆತನನ್ನು ಅಭಿಷೇಕಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ ಕೀರ್ತನೆ 34:18 ಹೇಳ್ತದೆ, ಯೆಹೋವನು ಮುರಿದ ಹೃದಯದವರಿಗೆ ಸಮೀಪವಾಗಿದ್ದಾನೆ ಎಂಬುದಾಗಿ. ಅಂದರೆ ಯಾರ ಮನಸ್ಸುಗಳು ಹೊಡೆದು ಹೋಗಿದೆಯೋ, ಯಾರ ಮನಸ್ಸುಗಳು ನಿರಾಶೆಯಲ್ಲಿ ತುಂಬಿದೆಯೋ, ಅಂದರೆ ಯಾರ ಮನಸ್ಸು ನಷ್ಟದಲ್ಲಿದೆಯೋ ಅಂಥವರ ಹೃದಯವನ್ನ ಅಂಥವರ ಬಳಿಗೆ ಬಂದು ತನ್ನ ಶುಭ ವಾರ್ತೆಯನ್ನು ಸಾರೋದಕ್ಕೆ ದೇವರು ಬಯಸುವಾತನಾಗಿದ್ದಾನೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನ ಅಭಿಷೇಕಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದು ಮಾತ್ರ ಅಲ್ಲ, ಬಂದಿಗಳನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ, ಬಂಧನದಲ್ಲಿ ಇರುವಂಥವ್ರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಆತನು ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಪಾಪ, ವ್ಯಸನ, ಭಯ, ಅಪರಾಧ ಭಾವ ಮತ್ತು ಕತ್ತಲೆಯ ಬಂಧನದಲ್ಲಿರುವವರಿಗಾಗಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ ಹೀಗೆ ಹೇಳ್ತದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ನಿಜವಾಗಿಯೂ ಬಿಡುಗಡೆಯಾಗುವಿರಿ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದ್ರೆ ನಮ್ಮ ಪಾಪದಿಂದ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯ, ನಮ್ಮಲ್ಲಿರುವಂಥ ವ್ಯಸನಗಳಿಂದ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯ, ನಮ್ಮಲ್ಲಿರುವಂಥ ಭಯದಿಂದ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯ, ನಮ್ಮ ಒಂದು ಕತ್ತಲೆಯ ಜೀವಿತದಿಂದ ಬೆಳಕಿನೆಡೆಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದರಿಂದ ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡುವುದು ಅತ್ಯವಶ್ಯವಾಗಿದೆ ಪ್ರಿಯರೇ. ಕೊಲಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದೆ, ಅವನು ನಮ್ಮನ್ನ ಕತ್ತಲೆಯ ಅಧಿಪತ್ಯದಿಂದ ಬಿಡಿಸಿ ತನ್ನ ಪ್ರಿಯ ಮಗನ ರಾಜ್ಯಕ್ಕೆ ಸೇರಿಸಿದನು ಎಂಬುದಾಗಿ. ಅಂದರೆ ಕ್ರಿಸ್ತನ ರಾಜ್ಯಕ್ಕೆ ಸೇರಿಸೋದಕ್ಕೆ ಒಬ್ಬ ಅಭಿಷಕ್ತನ ಅವಶ್ಯಕತೆ ಇತ್ತು. ಆ ಅಭಿಷಕ್ತನು ಯೇಸು ಕ್ರಿಸ್ತನೇ ಆಗಿದ್ದನು. ಆತನ ರಾಜ್ಯಕ್ಕೆ ನಾವು ಸೇರಬೇಕಾಗಿತ್ತೆ. ಆದ್ರಿಂದ ನಾವು ಕತ್ತಲೆಯ ಅಧಿಪತ್ಯದಿಂದ ಬಿಡುಗಡೆ ಆಗಬೇಕಾಗಿತ್ತು. ಆ ಅಧಿಪತ್ಯದಿಂದ ಬಿಡುಗಡೆ ಆದ್ರಿಂದ ನಾವು
ಕ್ರಿಸ್ತನ ಸಹಭಾಗಿತ್ವದಲ್ಲಿ ಸೇರೋದಿಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಹಾಗೆ ದೇವರು ಒಂದು ಅದ್ಭುತವಾದಂಥ ವಿನಿಮಯವನ್ನು ಮಾಡ್ಕೊಳ್ತಾನೆ. ದೇವರು ಕೇವಲ ಸಮಸ್ಯೆಯನ್ನು ತೆಗೆದುಹಾಕುವುದಿಲ್ಲ, ಅದಕ್ಕೆ ಬದಲಾಗಿ ಉತ್ತಮವಾದದ್ದನ್ನು ದೇವರು ನಮಗೆ ಕೊಡೋದಿಕ್ಕೆ ಬಯಸ್ತಾನೆ ಪ್ರಿಯರೇ. ಉದಾಹರಣೆಗೆ, ಯೋಬನು ಬೂದಿಯಲ್ಲಿ ಕುಳಿತಿದ್ದನು. ಅನಂತರ ದೇವರು ಅವನನ್ನು ದ್ವಿಗುಣವಾಗಿ ಆಶೀರ್ವದಿಸಿದನು ಎಂಬುದಾಗಿ ಯೋಬನ ಗ್ರಂಥದಲ್ಲಿ 42ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ. ಅಂದರೆ ದೇವರು ನಮಗೆ ಬೂದಿಗೆ ಬದಲಾಗಿ ಒಂದು ಸೌಂದರ್ಯದ ಕಿರೀಟವನ್ನು ಆತನು ನಮಗೆ ದಯಪಾಲಿಸಲಿಕ್ಕಿದ್ದಾನೆ. ಸಾಧಾರಣವಾಗಿ ನಾವು ಬೂದಿ ಶೋಕ, ಪಶ್ಚಾತ್ತಾಪ, ನಷ್ಟಕ್ಕೆ ಹೋಲಿಕೆ ಮಾಡ್ತೀವಿ. ಆದರೆ ದೇವರು ಶೋಕಕ್ಕೆ ಬದಲಾಗಿ ಸಂತೋಷದ ತೈಲವನ್ನು ನಮಗೆ ಆತನು ಕೊಡ್ತಾನೆ. ಅಂದರೆ ನಾವು ತಿಳಿದುಕೊಳ್ಬೇಕು, ಕಣ್ಣೀರು ಎಂದಿಗೂ ಶಾಶ್ವತವಲ್ಲ, ಅದು ಬದಲಾಗುತ್ತೆ. ಅದನ್ನೇ ನಾವು ನೋಡ್ತೀವಿ. ಕೀರ್ತನೆ 35ರಲ್ಲಿ ಸಂಜೆಯಲ್ಲಿ ಅಳುವಿಕೆ ತಂಗಿದರೂ ಬೆಳಗ್ಗೆ ಸಂತೋಷವು ಬರುತ್ತದೆ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಕಣ್ಣೀರು ಎಂದಿಗೂ ಶಾಶ್ವತವಲ್ಲ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ದೇವರು ನಮ್ಮ ಕಣ್ಣೀರನ್ನು ತೆಗೆದುಹಾಕಿ ಶೋಕಕ್ಕೆ ಬದಲಾಗಿ ಸಂತೋಷವನ್ನು ನಮ್ಮ ಜೀವಿತದಲ್ಲಿ ಆತನು ಅನುಗ್ರಹ ಮಾಡಲಿಕ್ಕಿದ್ದಾನೆ ಪ್ರಿಯರೇ. ಕುಗ್ಗಿದ ಮನಸ್ಸಿಗೆ ಬದಲಾಗಿ ಸ್ತುತಿಯ ವಸ್ತ್ರವನ್ನು ಆತನು ಅನುಗ್ರಹಿಸ್ತಾನೆ. ಸ್ತುತಿ ಪರಿಸ್ಥಿತಿಯನ್ನು ಬದಲಾಯಿಸದಿದ್ರೂ ಸ್ತುತಿಸುವವರನ್ನ ಬದಲಾಯಿಸುತ್ತದೆ ಪ್ರಿಯರೇ. ಉದಾಹರಣೆಗೆ, ಪೌಲ ಮತ್ತು ಸೀಲರು ಕಾರಾಗೃಹದಲ್ಲಿ ಸ್ತುತಿಸುತ್ತಿದ್ದಾಗ ಬಂಧನದ ಬಾಗಿಲುಗಳು ತೆರೆಯಲ್ಪಟ್ಟವು ಪ್ರಿಯರೇ. ಅದನ್ನೇ ನಾವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ 26ರವರೆಗೂ ನಾವು ನೋಡ್ತೀವಿ. ಆದ್ರಿಂದ ನಮ್ಮಲ್ಲಿ ಆ ಕುಗ್ಗಿದ ಮನಸ್ಸಿಗೆ ಬದಲಾಗಿ ಆ ದೇವರನ್ನ ಸ್ತುತಿಸುವಂತ ಒಂದು ಸ್ವಭಾವವನ್ನು ನಾವು ಅಳವಡಿಸಿಕೊಂಡು ಧರಿಸಿಕೊಂಡವರಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗ್ಲೂ ನಾವು ವಿಮೋಚನೆಗೆ ಒಳಪಡುವಂತವರಾಗಿರ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾನೆ. ಯೇಸು ಕ್ರಿಸ್ತನು ನಮ್ಮನ್ನ ಇತರರನ್ನ ಪುನರ್ಸ್ಥಾಪಿಸುವ ಸಾಧನಗಳನ್ನಾಗಿ ಮಾಡುತ್ತಾನೆ ಪ್ರಿಯರೇ. ಇಂದು ನಾವು ಬೂದಿಯಲ್ಲಿರಬಹುದು, ಆದರೆ ದೇವರು ನಮಗೆ ಸೌಂದರ್ಯದ ಕಿರೀಟವನ್ನ ಸಿದ್ಧಪಡಿಸಿದ್ದಾನೆ ಅನ್ನೋದನ್ನ ಎಂದಿಗೂ ಮರೆತು ಹೋಗಬಾರ್ದು ಪ್ರಿಯರೇ. ನಾವಿರುವಂತ ಸ್ಥಳದಲ್ಲಿ ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ನಾವು ಸ್ತುತಿಸುವುದಾದರೆ ಖಂಡಿತವಾಗ್ಲೂ ದೇವರು ಎಲ್ಲವುಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಡೆಸಿ ಮಹಿಮೆ ಹೊಂದುವ ಆತನಾಗಿದ್ದಾನೆ ಪ್ರಿಯರೇ. ನಿನ್ನ ಒಂದು ಸಂತೋಷವನ್ನ ನನಗೆ ಅನುಗ್ರಹ ಮಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಮಹೋನ್ನತನು, ಪರಿಶುದ್ಧ ನಿವಾಸದಲ್ಲಿ ವಾಸಿಸುವ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅದು ಸ್ವಾಮಿ, ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಸ್ವಾಮಿ ನೀನು ಆಶೀರ್ವಾದ ಮಾಡು. ಅವರ ಮುರಿದ ಮನಸ್ಸುಗಳನ್ನು ನೀನು ಮಾರ್ಪಡಿಸು ಸ್ವಾಮಿ. ಅವರ ಜೀವಿತದಲ್ಲಿರುವಂಥ ಕಷ್ಟಗಳು, ದುಃಖಗಳು ಮಾರ್ಪಡಲಿ ಸ್ವಾಮಿ. ಯಾವುದೇ ಬಂಧನದಲ್ಲಿದ್ದರೂ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ನೀಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಕರ್ತೇವೆ. ನಿನ್ನ ಕೃಪೆ ಅನುಗ್ರಹ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನೀನು ಈ ಲೋಕಕ್ಕೆ ಯಾತಕ್ಕಾಗಿ ಬಂದೆ ಸ್ವಾಮಿ, ನಿನ್ನ ಒಂದು ಉದ್ದೇಶ ಏನು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಕರ್ತನೆ. ಆ ಒಂದು ಉದ್ದೇಶವನ್ನ ನಮ್ಮ ಜೀವಿತಗಳ ಮೂಲಕವಾಗಿ ನೀನು ನೆರವೇರಿಸಿಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ಮಕ್ಕಳು ಕೇಳಿಸ್ಕೊಂಡಿರ್ತ ಎಲ್ಲರ ಆಶೀರ್ವಾದ ಮಾಡು. ಅವರ ಕಷ್ಟಗಳು, ದುಃಖಗಳು, ವೇದನೆಗಳು ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಲಯವಾಗಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕುಟುಂಬಗಳಿಗೆ ಬೇಕಾದಂಥ ಸಮಾಧಾನ, ಶಾಂತಿಯನ್ನು ಕೊಡು. ಈ ದಿನ ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಶುಭಕರವಾದಂಥ ದಿನವಾಗಿರಲಿಕ್ಕೆ ಕರ್ತನು ಸಹಾಯ ಮಾಡಬೇಕೆಂಬುದಾಗಿ ನನ್ನ ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವಂಥದ್ದೇ ಆದ ದೇವರೇ, ಆಮೇನ್. ಶರೀರಾತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಶರೀರಾತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವ
ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರೇಕ ಆಶೀರ್ವಾದಗಳು ನಿಮ್ಮೊಂದಿಗಿರಲಿ. ಆಮೆನ್.